ಕರ್ನಾಟಕ ದೂರದಲ್ಲಿರುವ ಆಂಧ್ರ ಪ್ರದೇಶದಲ್ಲಿ ಒಂದು ಜಾಗ, ಆ ಜಾಗದಾಗ ನಮ್ಮ ಕನ್ನಡಿಗರ ನಂಬಿಕೆ ದೈವಶಕ್ತಿ ರಾಚೋಟಿ ವೀರಭದ್ರೇಶ್ವರ ಸ್ವಾಮಿಯ ಟೆಂಪಲ್. ಈ ಜಾಗದಾಗ ನೀವು ಎಲ್ಲಿ ನೋಡಿದ್ರು ನಮ್ಮ ಕನ್ನಡಿಗರೇ ಕಾಣ್ತಾರ. ಇದು ಆಂಧ್ರದಲ್ಲಿದ್ದರೂ ಕೂಡ ಕರ್ನಾಟಕದ ಜಾತ್ರೆ ಅಂತಲೇ ಹೇಳ್ಬೋದು. ಶ್ರೀ ವೀರಭದ್ರೇಶ್ವರ ಜಾತ್ರೆ ಐತಲ್ಲ, ಇದು ಆಂಧ್ರದಲ್ಲಿ ಭಾಳ ಅಂತಂತಂದ್ರೆ ಕರ್ನಾಟಕದವರೇ ಬರ್ತಾರೆ ಇಲ್ಲಿ. 90% ಈ ಜಾತ್ರೆಗೆ ಬರೋರೆಲ್ಲ ಕರ್ನಾಟಕದವರೇ. ಇಲ್ಲಿರುವಂಥ ಕಮಿಟಿಲಿ ಕೂಡ ಕರ್ನಾಟಕದ ಮೆಂಬರ್ಸ್ ಕೂಡ ಇದ್ದಾರೆ, ಅಂದರೆ ಸದಸ್ಯರು ಇರ್ತಾರಲ್ಲ, ಅದರಲ್ಲಿ ಕರ್ನಾಟಕದ ಸದಸ್ಯರನ್ನು ಒಳಗೊಂಡಾರ. ಭಾಳ ಅದ್ಭುತವಾಗಿ ನಡೆಯುವಂಥ ನಮ್ಮ ಕರ್ನಾಟಕದ ವೀರಭದ್ರೇಶ್ವರ ಸ್ವಾಮಿ ಜಾತ್ರೆ ಅಂತಲೇ ಹೇಳ್ಬೋದು. ನಿನ್ನ ಹೆಸರು ಹೇಳ್ಕಂದ? ಯಾವ ಊರು? ನಾನು ವಿಡಿಯೋ ನೋಡ್ತಿ? ಯಾವುದೆಲ್ಲ ನೋಡಿದೀಯಾ? ಟಿವಿಯಲ್ಲಿ ನೋಡ್ತೀಯಾ? ಥ್ಯಾಂಕ್ ಯು. ಯಾವ ವಿಡಿಯೋ ನೋಡಿದೀಯಾ? ಹಿಮಾಲಯದಲ್ಲಿ ವಿಡಿಯೋ ನೋಡಿದ್ಯಾ? ಥ್ಯಾಂಕ್ ಯು ಪುಟ. ನನ್ನ ವಿಡಿಯೋಸ್ನ ಇವರೆಲ್ಲ ನೋಡ್ತಾರತ್ತ ಮನೆ ಕೂತು, ನನಗೂ ಭಾಳ ಖುಷಿ ಆಯಿತು. ಈ ಗುಡಿ ಸುತ್ತಮುತ್ತ ನೀವು ಎಲ್ಲಿ ನೋಡಿದ್ರು ಕನ್ನಡಿಗರದೇ ವಸತಿ ನಿಲಯ ಇದ್ದಿರ್ತದ. ಕನ್ನಡಿಗರು ಇಲ್ಲಿ ಬಂದ ಕೇಸಂದ್ರೆ ದೇಣಿಗೆಯನ್ನು ಕೊಡ್ತಾರೆ. ಅವರಿಗೆ ಈ ಊರನವರು ಸಹಾಯ ಮಾಡಿ ಅವ್ರಿಗೆ ತಂದೆ ರೂಮನ್ನು ಕಾಯ್ದು ಇಡಿಸಿರ್ತಾರೆ ಈ ಜಾತ್ರೆ ಒಳಗೆ. ಇಲ್ಲಿ ಬಂದಿನೀಗ ನಮ್ಮ ಫ್ಯಾಮ್ಲಿ ಕೂಡ ಇದೇ ಜಾಗದಾಗ ಬಂದದ. ಅವ್ರು ನನಗೆ ನಿನ್ನೆ ಫೋನ್ ಹಚ್ಚಿದ್ರು ಎಲ್ಲಿದೆ ಅಂತಂದು. ನಾನು ಒಂದೇ ಇಲ್ಲೇ ದಿನಕ್ಕೆ ಮತ್ತು ನೋಡ್ತೀನಿ ಬಂದ್ರೆ ಬರ್ತೀನಿ ಅಂತಂದೆ. ಅವಾಗೀಗೂ ಸೇರಿ ನಿನ್ನೆ ಇಲ್ಲಿ ಬಂದೆ, ಅವರು ಅದೇ ಟೈಮಿಗೆ ಇಲ್ಲಿ ಬಂದರು. ದೇವಸ್ಥಾನ ಪಕ್ಕನೇ ಒಂದು ಬಿಲ್ಡಿಂಗ್ ಅದ. ಇದೇ ಬಿಲ್ಡಿಂಗ್ ಒಳಗೆ ನಾವಿದ್ದೀವಿ. ಈ ಬಿಲ್ಡಿಂಗ್ದಲ್ಲಿರುವ ಪ್ರತಿಯೊಬ್ಬರ ರೂಮಿನ ಮುಂದೆ ಈ ಬಿಲ್ಡಿಂಗ್ ಕಟ್ಟಕ್ಕೆ ಯಾರು ಸಹಾಯ ಮಾಡಿರ್ತಾರ ಅವ್ರ ಹೆಸರುಗಳನ್ನು ಬರ್ದಾರ. ಶ್ರೀ ಜಗದೀಶ್ ಮಡಿವಾಳಪ್ಪ ಗೋನಿ, ಇದು ನಮ್ಮ ಕುಟುಂಬದ ರೂಮ. ನಿನ್ನೆ ರಾತ್ರಿನೂ ಇದ್ದೀವಿ, ಇವತ್ತು ರಾತ್ರಿನೂ ಇಲ್ಲೇ ಇರ್ತೀವಿ, ನಾಳೆ ರಾತ್ರಿನೂ ಇಲ್ಲೇ ಇರ್ತೀವಿ. ನಾಳೆ ದೊಡ್ಡ ಜಾತ್ರೆ ನಡೀತದ. ಜಾತ್ರೆ ಟೈಮಿಗೆ ತಂದೆ ಈ ರೂಮ ಈ ದೇಣಿಗೆಯನ್ನು ಯಾರು ಕೊಟ್ಟಿರ್ತಾರಗ ಅವ್ರಿಗೆ ಕಾಯ್ದು ಇಡಿಸಲಾಗಿರ್ತದೆ. ನಾರ್ಮಲ್ ಟೈಮಿಗೆ ಬಾಡಿಗೆ ಕೊಟ್ಟಿರ್ತಾರೆ. ಯಾರ್ಯಾರು ಭಕ್ತಾದಿಗಳು ಇಲ್ಲಿ ಬಂದ ಕೇಸಿಂದ್ರೆ ಒಂದು ಸ್ವಲ್ಪ ಅಮೌಂಟ್ ಕೊಟ್ಟು ದೇವರ ದರ್ಶನ ಪಡ್ಕೊಂಡು ಹೋಗ್ಬೋದು. ಇವರೆಲ್ಲ ನೋಡಕತ್ತೀರಿಗ ಇವ್ರು ನಮ್ಮ ಫ್ರೆಂಡ್ಸ, ಹಾಗೆ ಇವರೆಲ್ಲ ನನ್ನ ಅಕ್ಕನ ಮಕ್ಕಳೇ. ಈ ರೂಮ್ದಾಗ ಗೋಡೆ ಮ್ಯಾಗ ನಮ್ಮ ಮಾಮಾರ್ದು ನಮ್ಮ ಮುತ್ತರ್ದು ಫೋಟೋಗಳದಾವ. ಈ ಫೋಟೋಗಳು ವರ್ಷ ಪೂರ್ತಿ ಇದೇ ರೂಮ್ದಾಗೆ ಇದ್ದಿರ್ತಾವ. ನಾವು ಬಂದ್ಗಳೇ ಹೊಸ ಹಾರವನ್ನು ಮಾಡಾಕ್ತಿರ್ತೀವಿ. ಇವತ್ತು ರಾತ್ರಿ 8 ಗಂಟೆಗೆ ಈ ಜಾಗದಾಗ ಪುರವಂತಿಕೆಯನ್ನು ಆಡ್ತಾರೆ. ಅದು ನಮಗೆ ಪರಿಚಯ ಇದ್ದವರೇ ಈ ಜಾಗದಾಗ ಆಡ್ತಾರೆ. ಅವರು ಕೂಡ ಕನ್ನಡಿಗರೇ. ಈ ಜಾಗದಾಗ ನಿನ್ನೆ ಜಾಸ್ತಿ ಜನ ಇದ್ದಿದ್ರ, ಬಟ್ ಇವತ್ತು ರಾತ್ರಿಯಿಂದ ಜಾಸ್ತಿ ಜನ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದ. ನಾಳೆ ಬೆಳಿಗ್ಗೆ 4 ಗಂಟೆ ಸ್ಟಾರ್ಟ್ ಆಗ್ತದೆ ನೋಡ್ರಿ ಅಗ್ನಿ ಒಳಗೆ ಹಯ್ಯೋದು. ಇವಾಗ ಪರವಂತಿಕೆಯನ್ನು ಯಾವ ರೀತಿ ಆಡ್ತಾರೆ, ಅದ್ರದ್ದೇನೆಲ್ಲ ಏನು ಸುದ್ದಪ್ಪ ಅಂತ ಅನ್ನೋದು ನೋಡ್ಕೊಂಬರಮ್ರಿ. ಈ ಜಾಗದಾಗ ಇವಾಗ ನಾಳೆ ಬೆಳಿಗ್ಗೆ ಅಗ್ನಿ ಒಳಗೆ ಹೈಲಕ್ಕ ಪೂಜೆಗಳನ್ನು ಮಾಡ್ಲಕತ್ತಾರ. ಇವತ್ತು ರಾತ್ರಿ ಈ ಜಾಗದಾಗ ನಡೀತದ ದೈವ ನರ್ತಕರ ರುದ್ರಾವತಾರ. ಇವಾಗ ಟೈಮ್ 9 ಗಂಟೆ ಆಗ್ಯದ. ಜಾತ್ರೆ ಸ್ಟಾರ್ಟ್ ಆಗ್ತದ ಈ ಸಮಯದಿಂದ. ಇವಾಗ ಗುಡಿ ಒಳಗೆ ಪುರವಂತಿಕೆಯನ್ನು ಆಡ್ತಾರೆ. ನಾವು ಯಾವ ರೀತಿ ಕೇರಳದಲ್ಲಿರುವ ತಯ್ಯಂ ಕಲ್ಚರನ್ನು ನೋಡಿದ್ದೇವೀಗ,
ತಯ್ಯಂದಲ್ಲಿ ದೈವ ನರ್ತಕರು ಕೂಡ ನರ್ತನೆಯನ್ನ ಮಾಡ್ತಿದ್ರು ದೇವ್ರ ಸಂಬಂಧ. ಇವಾಗ ಈ ವೀರಭದ್ರೇಶ್ವರನ ಸಲುವಾಗಿ ಪುರವಂತಿಕೆಯನ್ನು ಕೂಡ ಆಡ್ತಿರ್ತಾರ. ಅದಕ್ಕೆ ನಾವು ದೈವ ನರ್ತನೆ ಕೂಡ ಅನ್ಬಹುದು. ಏನ್ ಮಾಡಕತ್ತಿ ಇದು? ಕ್ಲೀನ್ ಮಾಡಾತೀನಿ. ಇದಕ್ಕೆ ಏನಂತ ಗೊತ್ತಾ ಹೆಸರ? ಹತ್ತಾರ. ಪುರವಂತಿಕೆ ಆಡೋಕ್ಕಿಂತ ಮೊದಲ ಜಳಕವನ್ನ ಮಾಡಿ ಮಡಿದಿಂದೆ ಅವರು ಕಾಶಿ ಅರಿಬಿಯನ್ನ ಧರಿಸ್ತಾರ. ಅವ್ರು ಧರಿಸುವ ಅರಿಬಿಗೆ ಕಾಶಿ ಅರಿಬಿ ಅಂತಾರ. ವೀರಭದ್ರ ಸ್ವಾಮಿ ಈ ಭೂಮಿಯ ಮೇಲೆ ಬಂದಾಗ ಯಾವ ಅವತಾರವನ್ನ ಧರಿಸಿದ್ರಾಗ ಅದೇ ಅವತಾರವನ್ನ ಈ ಸದ್ದ ಈ ಜನರು ಧರಿಸ್ಲಕತ್ತಾರ. ನಾವು ವೀರಭದ್ರೇಶ್ವರ ಮನೆ ದೇವರು ಕುಲದೇವರಾದಂಥ ನಮ್ಮ ಶ್ರೀ ವೀರಭದ್ರನಲ್ಲಿ ಸ್ಮರಣೆ ಮಾಡಿಕೊಂಡು ಇವತ್ತಿನ ದಿವಸ ಜಾತ್ರೆಯ ಅಂಗವಾಗಿ ನಾವು ಶ್ರೀ ವೀರಭದ್ರೇಶ್ವರನ ಒಂದು ಉಡುಗೆ ಕಾಶಿ ಸಾಮಾನು ಅಂತ ಹೇಳ್ತಾರೆ, ಆ ಉಡುಗೆಯನ್ನು ತೊಟ್ಟು ಇವತ್ತು ರಾತ್ರಿ ಬೆಳತನ ಇಲ್ಲಿ ಅಗ್ಗಿ ಪ್ರವೇಶ ಮತ್ತು ಮೆರವಣಿಗೆ, ನಂದಿ ಉತ್ಸವ ಎಲ್ಲ ಇರುತ್ತೆ. ಇವತ್ತು ನೈಟಿಗೆ ಡ್ರೆಸ್ ಹಾಕಿಕೊಂಡು ನಾಳೆ ಬೆಳಗ್ಗೆ 5 ಗಂಟೆಗೆ ಅಗ್ಗಿ ಐದು ನಾವು ಮೊದಲಿಗಾಗಿ ಇದು ಮಡಿ ಧರಿಸ್ತೀವಿ. ಮಡಿ ಮೇಲೆ ಕಾಲಿಗೆ ಹೆಜ್ಜೆ ಅದಕ್ಕೆ 2 ಕೈಯಲ್ಲಿ ಕಡ್ಡಿ ವಸ್ತ್ರ, ಅದು ಆದಮೇಲೆ ಗಲೀಪ್ ಹಾಕೋತೀವಿ. ಗಲೀಪ್ ಮೇಲೆ ರುದ್ರಾಕ್ಷಿ ಆದಮೇಲೆ ನಮ್ಮದೊಂದು ರುಮಾಲು ಹಾಕಿಕೊಂಡು ಕೈಯಲ್ಲಿ ಖಡ್ಗ ಶಾಸ್ತ್ರ ಹಿಡಿದುಕೊಂಡು ನಾವು ಇಲ್ಲಿ ರೂಮಿನಲ್ಲಿ ಒಂದು ಮಂಗಳಾರತಿ ಕಾರ್ಯಕ್ರಮ ಮಾಡಿ ಅದರ ಮುಂದೆ ನಾವು ಜಾತ್ರೆ ಉತ್ಸವಕ್ಕೆ ಹೊರಡ್ತೀವಿ. ಇದು ಸ್ವಂತ ಸಾಮಾನು, ಇದು ನರಸಿಂಹನ ಒಂದು ಅವತಾರ. ಎಲ್ಲ ಅವ್ರ ವಸ್ತ್ರಗಳನ್ನು ಧರಿಸ್ಯಾರ. ಅವ್ರ ಹಾಡುಗಳನ್ನು ಹಾಡಿಕೆಸಿದ್ರ ಅವ್ರ ಖುಷಿಯನ್ನು ವ್ಯಕ್ತಪಡಿಸ್ಲಕತ್ತಾರೆ. ಇವಾಗ ಇನ್ನೂ ನಾವು ರೆಡಿಯಾಗಿ ದೇವಾಲಯದಲ್ಲಿ ಹೋಗಬೇಕಪ್ಪ ಅಂತಂದ್ರೆ 12 ಆಗ್ಬೋದು. ಪುರವಂತ ಆಡುವಾಗ ಶಸ್ತ್ರಗಳನ್ನು ಕೂಡ ಯೂಸ್ ಮಾಡ್ತಾರೆ. ಇದು ಅವರ ಶಸ್ತ್ರಗಳು. ಹತ ಅಂದರೆ ಖಡ್ಗ. ಅವರು ಧರಿಸುವ ಕಾಶಿ ಬಟ್ಟೆಗಳು ಈ ಒಂದು ಬ್ಯಾಗ್ದಾಗ ಹಾಕೊಂಡು ಬಂದಿರ್ತಾರೆ. ಇದೇ ಬ್ಯಾಗ್ದಾಗ ಅವ್ರದ್ದು ಪೂರ್ತಿ ಸಾಮಾನುಗಳು ಇದ್ದಿರ್ತಾವ. 8 ಜನ ಇವಾಗ ಕಾಶಿ ವಸ್ತ್ರವನ್ನು ಧರಿಸ್ಯಾರ. ಬಿಟ್ಟು ಎದ್ದು ಬಾರಪ್ಪ ರುದ್ರ. ಕಾಶಿ ಬೆಡಗಿಗೆ ಹೋಗಿ ಹಸ್ತದಲ್ಲಿ ಹಲೆಗೆ, ಕರದಲ್ಲಿ ಕಡೆ, ಹರದಲ್ಲಿ ರೊಂಕಗಳ ಮಾಲೆ, ನಕ್ಷತ್ರದಲ್ಲಿ ಪಂಕಜಾಲೆ, ಶಿವಕರದಲ್ಲಿ ಶಿವಲಿಂಗ, ಮುಖದಲ್ಲಿ ವೇದೊತ್ತೆ, ಕರದಲ್ಲಿ ಜಪಮಣೆ, ಪಾದದಲ್ಲಿ ಗಂಟಿ ಸರಪಳೆ ಧರಿಸಿಕೊಂಡ ಶ್ಯಾಮಲೆ ಶಂಕರಿ ಮುರಾಣಿ ಅಂಬಿಕೆ ದ್ರಾಕ್ಷಾಯಣಿ ಮಹಿಷಾಸುರ ಮರ್ದಿನಿ ಕಾಳಿ ಕರಾವಳಿ ಚಂದ್ರ ಮುಂದ್ರ ಶೇಷ ಧರಿಸಿದಂತ ತಾಯಿ ಭ್ರಮರಾಂಬಿಕೆ ನಿನ್ನ ಪಾದಕ್ಕೆ ನಮೋ ನಮಃ. ನಾ ಬೇಡಿದ್ದನ್ನು ನೀ ನನಗೆ ಕೊಡುವೆ ಎಂದು ಖಚಿತವಾಯಿತು. ನಾ ಬೇಡಿದ್ದನ್ನು ನೀ ನನಗೆ ಕೊಡುವೆ ಎಂದು ಖಚಿತವಾಯಿತು. ನಾ ಬೇಡಿದ್ದನ್ನು ನೀ ನನಗೆ ಕೊಡದಿದ್ದಲ್ಲೇ ಚಂಡ್ಯಂ ಕಟ್ಟುವೆ, ಚಾಮುಂಡ್ಯಂ ಕಟ್ಟುವೆ, ದುರ್ಗಂ ಕಟ್ಟುವೆ, ದುರ್ಗಾ ದೇವತೆಂ ಕಟ್ಟುವೆ, ಕಿನ್ನರ ಕಟ್ಟುವೆ, ಕೆಂಪುರುಷರ ಕಟ್ಟುವೆ, ಭೂತಗಳ ಕಟ್ಟುವೆ, ಪ್ರೇತಗಳ ಕಟ್ಟುವೆ, ವೇತಾಳಗಳ ಕಟ್ಟುವೆ. ಈ ಪುರವಂತಿಕೆ ಉತ್ಸವವು ಸುಗಮವಾಗಿ ಸಾಗಲೆಂದು ಮಂತ್ರಕಾರ್ಯರವ ನಿನ್ನನ್ನೇ ಕಟ್ಟುವೆ. ಕೊಠಡಿಯಲ್ಲೇ ಪೂಜೆ ಮಾಡ್ಕೊಂಡು ಕೇಸಿಂದ್ರ ಇವಾಗ ಹೊರಗೆ ಬಂದಾರ ಪುರವಂತಿಕೆ ಆಡಕ. ಆ ಪೂಜೆ ಮಾಡುವ ಸಮಯದಾಗೆ ನಮ್ಮ ಮೈ ಮೇಲಿದ್ದ ಕೂದಲುಗಳು ಎದ್ದಿರ್ಲಕತ್ತಿದ್ದು. ಇದು ಬರೀ ಸ್ಟಾರ್ಟಿಂಗ್. ಇನ್ನು ಮಂದಿರದೊಳಗ ನೋಡ್ರಿ ಪೂರ್ತಿ ಪುರವಂತಿಕೆ. ಮಂದಿರದೊಳಗೆ ಬಂದ ಕೇಸಿಂದ್ರ ಇವಾಗ ಗರ್ಭಗುಡಿ ಒಳಗೆ ಹೋಗ್ತೀವಿ. ಗರ್ಭಗುಡಿ ಒಳಗೆ ಹೋಗಿ ಅಲ್ಲಿ ಒಂದು ಪುರವಂತಿಕೆ ಆಟವನ್ನು ಆಡ್ತಾರ. ಗರ್ಭಗುಡಿ ಮುಂದೆ
ಬರಕನೆ ಜಸ್ಟ್ ಗರ್ಭಗುಡಿ ಒಳಗೆ ಹೋಗಿ ಕೇಸಿಂದ್ರ ನಾನು ಪುರುವಂತಿಕೆನ ನೋಡಿ ಬಂದೆ. ಏನು ಅನಾಹುತಿತ್ರಿ ಪುರುವಂತಿಕೆ ಆಟ, ದಯ್ಯಂ ತರನೇ ಇತ್ತು. ಈ ರಾತ್ರಿ ದೈವ ನರ್ತನ ನೋಡುವುದೇ ನಮ್ದೊಂದು ಸೌಭಾಗ್ಯ. ಪುರುವಂತಿಕೆ ಗರ್ಭಗುಡಿ ಮುಂದೆ ಆಡ್ದೇವಿ, ಹೊರಗೆ ಬಂದು ಕೇಸಿದ್ರ ಗುಡಿಯ ಆವರಣದಲ್ಲಿ ಇವಾಗ ಆಡ್ತಾರೆ. ಈ ವಿಡಿಯೋಕ್ಕೆ ಎಕ್ಸ್ಪ್ಲನೇಷನ್ ಬೇಡ, ಬರೀ ಕಣ್ಣಿನ ನೋಟನೇ ಸಾಕು ಅವ್ರು ಆಡುವ ಆಟವನ್ನು ನೋಡಕ್ಕ. ಇವಾಗೇನು ಪುರುವಂತಿಕೆ ಆಡಕತ್ತಿದ್ರಿಗೆ ಅವ್ರು ಒಂದೇ ಊರಿನವರಲ್ಲ, ಪೂರಾ ನಮ್ಮ ಕರ್ನಾಟಕದಾಗ ಎಲ್ಲೆಲ್ಲಿ ಇದ್ದಿರ್ತಾರೆ ಪುರುವಂತಿಕೆ ಆಡೋರು. ಅವರೆಲ್ಲರೂ ಈ ಜಾತ್ರೆ ಬಂದು ಕೇಸಿದ್ರೆ ಪುರುವಂತಿಕೆನ ಆಡ್ತಿರ್ತಾರೆ. ಅಗ್ನಿ ಪುಟಕ ಕಿಚ್ಚ ಹಚ್ಚರಿ ಗುರುವೆ. ಪುರುವಂತಿಕೆ ನೋಡಿ ಕೇಸಿಂದ್ರೆ ಹೊರಗೆ ಬಂದೀವಿ. ಊಟಕ್ಕಂತರೂ ಏನೂ ಇಲ್ಲ. ಫ್ರೂಟ್ ಸಾಲದ್ ಇದ್ದು ಫ್ರೂಟ್ ಸಾಲದ್ ತಿನ್ನಕತ್ತೀನಿ. ಇದನ್ನು ತಿಂದು ಸ್ವಲ್ಪ ಹೊತ್ತು ಮುಕ್ಕೊಂಡು ಮತ್ತೊಂದೆರಡು ತಾಸಾಗಿಂದ ಎದ್ದು ಕೇಸಿಂದ್ರೆ ಜಳಕ ಮಾಡಿ ಗುಡಿ ಕಡೆ ಬರೋಮ್ರತ್ತ. ಇವತ್ತು ರಾತ್ರಿ ನಾವು ಮಕ್ಕಳ ವ್ಯವಸ್ಥೆ ಕ್ರೋಜರ್ದಾಗ ಹಿಂದಿನ ಸೀಟ. ಇವತ್ತು ರಾತ್ರಿ ಇಲ್ಲೇ ಮಲ್ಕೊಂಡು ಹೆಂಗಿದ್ರು ಇನ್ನೊಂದು 2 ತಾಸಿಗೆ ನಿದ್ದೆ ಮಾಡೋದು, ಜಲ್ದಿ ಇಳಮ್ರತ್ ಬೆಳಿಗ್ಗೆ. ನಾ ಹೇಳೋದು ಸ್ವಲ್ಪ ಲೇಟ್ ಆಯಿತು. ಈ ಅಗ್ನಿ ಒಳಗೆ 4 ಗಂಟೆ ಹೇಳಕ್ಕೆ ಸ್ಟಾರ್ಟ್ ಆಗಿತ್ತು. ನಾ 6 ಗಂಟೆಗೆ ಎದ್ದೆ. ಅವಾಗ ಜಾಸ್ತಿ ಜನ ಪಾಳೆ ಹಚ್ಚಿದ್ರು. ಜಳಕ ಮಾಡಿ ಬರೋಷ್ಟಿಗೆ ಸ್ವಲ್ಪ ಜನ ಅಗ್ನಿ ಒಳಗೆ ಹೈಲಕತ್ತಿದ್ರು. ಅಗ್ನಿ ಒಳಗೆ ಹೈತಿರ್ತಾರೆ, ಬಟ್ ನಮ್ಮ ಬೆಂಕಿ ಕಾಣಲ್ಲ, ಒಳಗಡೆ ಭಾಳ ಸುಡ್ತಿರ್ತದ. ಇಲ್ಲೇ ಸೈಡ್ ನಿಂತೀವಿ, ಜಳ ಪೂರ್ತಿ ಬರ್ಲಕ್ಕತ್ತದ. ಅದು ನಮಗೆ ಬುದ್ಧಿ ಕಣ್ಣ ಕಾಣ್ತದೆ, ಬಟ್ ಒಳಗಡೆ ಕಿಚ್ಚಿದ್ದಿರ್ತದೆ. ಇವತ್ತಿನ ದಿನ ಏನೇನು ಇದ್ದಿರ್ತದ ಫಂಕ್ಷನ್ ಇಲ್ಲಿ? ಕೇಳಿ ಅಲ್ಲ ನಿನಗೆ ಕೇಳಿ, ಆಮೇಲೆ ಕಟ್ ಮಾಡಿ ನಾ ಹೇಳ್ತೀನಿ. ಇವತ್ತ ಮೇನ್ ಅಂದ್ರೆ ಅನ್ನ ಪ್ರಸಾದ, ಪ್ರಸಾದ ಮೇನ್ ಅನ್ನ ಪ್ರಸಾದ, ಆಮೇಲೆ ಸಂಜೆಗೆ ತೇರ. ಇವತ್ತ ಮುಖ್ಯವಾಗಿ ರಥವನ್ನ ಹೇಳ್ತಿರ್ತಾರ, ಹಾಗೆ ಇದ್ರ ಜೊತೆಗೆ ಅನ್ನ ಪ್ರಸಾದವನ್ನ ಇದ್ದಿರ್ತದ. ನನ್ನ ಟ್ರಿಪ್ ಎಲ್ಲಿತ್ತು, ನಮ್ಮ ಕುಟುಂಬ ನಮಗೆಲ್ಲಿ ಸಿಕ್ತು, ಈ ರಾಯಲಸೀಮಾದಾಗಿನ ಅನುಭವದ ವಿಡಿಯೋಸ್ ಇವು. ಈಗಿರುವ ರಾಚೋಟಿ ಟೆಂಪಲ್ ಹಿಂದ ಇನ್ನೊಂದು ಹಳೆಯ ರಾಚೋಟಿ ಟೆಂಪಲ್ ಅದ. ಇಲ್ಲಿ ಬಂದ್ ಕೇಸಂದ್ರ ನಾವು ಫ್ಯಾಮಿಲಿದವರೆಲ್ಲ ಸೇರಿ ಅಭಿಷೇಕವನ್ನ ಮಾಡಿಸ್ತೀವಿ. ನಮಸ್ಕಾರ ಗುರುವೆ, ಏನಂತ್ರಿ ಎಲ್ಲರೂ? ಇಲ್ಲಿ ನಾವು ಜಾತ್ರೆ ಬಂದೀವಿ, ಇವಾಗ ರುದ್ರಾಭಿಷೇಕ ಅದೀಗ. ಗರ್ಭಗುಡಿ ಮುಂದೆ ನಮಗೆ ಸ್ವಾಮೀಜಿಗಳು ಕುಂದಿರಿಸಿ ರುದ್ರಾಭಿಷೇಕವನ್ನ ಮಾಡ್ತಾರ. ಆ ರುದ್ರಾಭಿಷೇಕ 2 ತಾಸು ತನಕ ನಡೀತು. ಇವಾಗ ರುದ್ರಾಭಿಷೇಕ ಮುಗಿಸ್ಕೊಂಡು ಪಂಚಾಮೃತ ಅಭಿಷೇಕವನ್ನ ಕೊಡ್ತಾರೆ. ಅದನ್ನು ತಗೊಂಡು ನಾ ಇವಾಗ ಕೂತೀನಿ. ಈ ಗುಡಿ ಹಿಂದ್ಗಡೆನೆ ಪ್ರಸಾದ ಅದ. ಕೊನೆಯ ಸ್ಟೆಪ್ ಇದು. ತೇರ್ ಎಳಿತಿರ್ತಾರ ಗುಡಿ ಮುಂದೆ. ನಮ್ಮ ಹುಡುಗರ ಕೈಯಲ್ಲೆಲ್ಲ ಉತ್ತತ್ತಿ ಅದಾವ. ತೇರ ಯಾವಾಗ ನಮ್ಮ ಕಡೆ ಬರ್ತಿರ್ತದಾಗ ಅವಾಗ ತೇರ್ ಮ್ಯಾಗ ಉತ್ತತ್ತಿಯನ್ನ ಹಾರಿಸ್ತಾರ. ತೇರ್ ನೋಡ್ಲಿಕ್ಕೆ ಸಾಕಷ್ಟು ಜನ ಬಂದ್ ನಿಂತಾರ, ಮನೆ ಮ್ಯಾಗೆಲ್ಲ ಬಂದ್ ನಿಂತಾರ. ಆ ತೇರೊಳಗ ವೀರಭದ್ರೇಶ್ವರ ಮೂರ್ತಿ ಕೂಡ ಅದ. ಶ್ರೀ ರಾಚೋಟಿ ವೀರಭದ್ರೇಶ್ವರ ಮಹಾರಾಜ್ ಕಿ. ತೇರ್ ಎಳೆಯೋದು ಸ್ಟಾರ್ಟ್ ಆಯ್ತು. ಉತ್ತತ್ತಿನ ಮೇಲ್ಗಡೆ ಭಾಳ ಹರ್ಲಕ್ಕತ್ತವ. ಬಾರ್ಸದ್ ಗೀರ್ಸದೆಲ್ಲ ಸ್ಟಾರ್ಟ್ ಆಯ್ತು. ತೇರು ಮುಂದೆ ಹೊಂಟಿರ್ತದ. ಈಗ ಮೆಣಸು ಕೂಡ ಒಗಿತಾರೆ ಅಣ್ಣ ಅದಕ್ಕೆ. ಹಾ ಬಾಗಿಲು ಕಟ್ತೀರಾ? ಉತ್ತತ್ತಿ ಉತ್ತತ್ತಿ ತೇರು ಹೋಗುವಾಗ ಉತ್ತತ್ತಿ ಜೊತೆ ಮೆಣಸು ಕೂಡ ಹಾರಿಸ್ತಾರ. ಆ ಮೆಣಸನ್ನ ಇವ್ರು ಐಸ್ ಕೇಸಿಂದ್ರ ಅವ್ರ ಮನೆಗೆ ಹೋಗಿ ಬಾಗಿಲ್ದಾಗ ಕಟ್ತಿರ್ತಾರ. ಕಟ್ತಾರಣ್ಣ. ಎಷ್ಟು ವರ್ಷ ತಣ್ಣ ಇಲ್ಲಿ ಬರಕತ್ನಿ? ನಾನು ಈಗ 3 ವರ್ಷ ತಣ್ಣ ಬರಕತ್ತ. 3 ವರ್ಷ ತಣ್ಣ. ನೀವು
ನಾವು 5-6 ವರ್ಷ ಯಾವ ರೋಡ್ ನಿಮ್ದು? ನಮ್ದು ಅಮೃತ ತಾಲೂಕು ಸಂಗಳ. ನಿಮ್ದು? ಗದಗ್ರಿ ಹರ್ತಿ. ಓ ನಿಮ್ದು ಯಾವ್ರಣ್ಣ? ಗದಗ ಜಿಲ್ಲಾ ರೋಣ ತಾಲೂಕು ಇಟ್ಟಿಗೆ ಎಷ್ಟು ವರ್ಷ ಆಯ್ತು ಇಲ್ಲಿ ಬರಕತ್ತು? ಒಂದು 20 ವರ್ಷ ಮ್ಯಾಗ ಆಯ್ತು. 20 ವರ್ಷ ಆಯ್ತಾ? ಹಲೋ ಅಣ್ಣ, ನೀವು ಮಾಧ್ಯಮದವ್ರ ಕರ್ನಾಟಕದೊಳಗೆ ಯಾಕೆ ಇದನ್ನ ಮಾಡುವಂಗಿಲ್ಲ? ಏನು ಈ ಜಾತ್ರೆ ಪೂರ್ತಿ ಕರ್ನಾಟಕದವ್ರೆ? ಕರ್ನಾಟಕದವ್ರೆ. ಯಾರ್ಯಾರ ಮನೆ ದೇವ್ರು ಅದಾರ ಎಲ್ರು ಇಲ್ಲೇ ಅದಾರ. ಇವಾಗ ಹೊರಗಿನ ಮಂದಿನೂ ಜಾಸ್ತಿ ಅದ. ಮಹಾರಾಷ್ಟ್ರ, ಕೊಲ್ಲಾಪುರ, ಸೊಲ್ಲಾಪುರ ಎಲ್ಲಾ ಕಡೆದಿಂದ ಬರ್ತಾರ. ಹುಬ್ಳಿ ಎಲ್ಲಾರು ಬರ್ತಾರೆ ಸರ್. ಎಲ್ಲರೂ ಬರ್ತಾರ. ನಿಮ್ದು ಯಾವ್ರಣ್ಣ? ಶಿಗ್ಗಾಂವ್, ಹಾವೇರಿ ಡಿಸ್ಟ್ರಿಕ್ಟ್. ಸಿಗ ನಿಮ್ದಣ್ಣ? ಹೊಸಪೇಟೆ. ಹೊಸಪೇಟೆ. ಎಲ್ರು ಕರ್ನಾಟಕದವ್ರು ಅದಾರ ಇಲ್ಲಿ. ಹಾ, ಯಾತ್ರಾ ಫಿಲಮ್ಸ್ ಕನ್ನಡ. ಯಾತ್ರಾ ಫಿಲಮ್ಸ್ ಕನ್ನಡ. ಹಾ. ತೇರು ಹೋಗುವಾಗ ವೈರ್ಗಳು ಕೂಡ ಟಚ್ ಅಲ್ಲಕತ್ತ ತೇರಿಗೆ. ಭಾಳ ಪ್ರಾಬ್ಲಮ್ ಆಗಿತ್ತಪ್ಪ ಅಂತಂದ್ರೆ ಹರಿದು ಬಿಡ್ತಾರ. ತೇರು ಹೋಗಿದ್ ಮತ್ತೆ ರಿಪೇರಿ ಮಾಡ್ತಾರ. ಅದ್ರ ಜೊತೆಗೆ ಒಂದು ದೊಡ್ಡ ಕಟ್ಟಿಗೆ ಇಟ್ಕೊಂಡದ. ಆ ಕಟ್ಟಿಗೆ ಮುಖಾಂತರ ವೈರ್ಗಳನ್ನ ಮೇಲೆಗೆ ಎತ್ತಿರ್ತಾರ. ಈಗ ತೇರು ತಗೊಂಡು ಆ ಸಿಟಿಯಲ್ಲಿರುವ ಒಂದು ರೋಡ್ದಾಗ ಪೂರ್ತಿ ರಥೋತ್ಸವ ಆರಂಭ ಮಾಡ್ಕೊಂಡು ಕಿಸಿಂದ್ರ ಹೊಳ್ಳಿ ಗುಡಿಗೆ ತಂದೆ ಎಂಡ್ ಮಾಡ್ತಾರ. ಇವಾಗ ನಾವು ಸಂದಾಗ ಹೊಂಟೀವಿ. ಇವಾಗ ನಾವು ತೇರು ಹಿಂದಿದ್ದೇವೆ. ಈಗ ತೇರು ಮುಂದೆ ಹೋಗ್ಬೇಕಪ್ಪ ಅಂತಂದ್ರೆ ಇಲ್ಲೇ ಒಂದು ಸಂಧಿ ಬಂದದ. ಈ ಸಂಧ್ಯಾಗಿಂದ ಹೋಗಮ್ರತ್ತ. ದಾರಿ ಮ್ಯಾಗ ಹೋಗುವಾಗ ನೀರು ಕೊಡ್ತಿರ್ತಾರ, ಪ್ರಸಾದ ಕೊಡ್ತಿರ್ತಾರ, ಬಿಸ್ಕಿಟ್ ಕೂಡ ಕೊಡ್ತಿರ್ತಾರ. ತೇರ ಗುಡಿ ಮುಂದಿಂದ 5 ಕೇಸಿಂದ್ರ ಪೂರ್ತಿ ಊರೆಲ್ಲ ಸುತ್ತಾಡ್ದು ಬತ್ತು. ಇದು ಬರೀ 1 ಕಿಲೋಮೀಟರ್ ಇಲ್ಲ, ಇಷ್ಟಕ್ಕೆ 5 ತಾಸು ತಗೋತು. ಇವಾಗ ಬರೀ 50 ಮೀಟರ್ ಅದ. ಅಲ್ಲಿಗೆ ಹೋಗ್ಬೇಕಪ್ಪ ಅಂತಂದ್ರೆ ಇನ್ನೂ 1 ತಾಸು ಬೇಕು. ಇವಾಗ ಒಂದು ಗುಡಿ ಕಡೆ ತೇರು ಬಂದದ. ಜನಗಳು ಪೂರ್ತಿ ತುಂಬ್ಯಾರ. ಶಿವನ ಇನ್ನೊಂದು ಅವತಾರ ವೀರಭದ್ರೇಶ್ವರನ ಅವತಾರ ಇದು. ರಾಚೋಟಿ ಒಳಗಿರುವ ಕನ್ನಡಿಗರ ಜಾತ್ರೆನೇ ಅಂತ ಹೇಳ್ಬೋದು ಇದಕ್ಕೆ. ಇವಾಗ ತೇರನ್ನ ಗುಡಿ ಕಡೆ ಹಚ್ಕೇಸಿಂದ್ರೆ ನಾವು ನಮ್ಮ ರೂಮ್ ಕಡೆ ಬಂದೀವಿ. ಇವತ್ತು ರೆಸ್ಟ್ ಮಾಡಿ ನಾಳೆ ಬೆಳಿಗ್ಗೆ ಜಲ್ದಿನೇ ಇಳಬೇಕು. ಇನ್ನೊಂದು ಪ್ಲೇಸನ್ನು ನೋಡ್ಲಿಕ್ಕೆ ರಾಯಲಸೀಮದಲ್ಲಿರುವ ಪ್ಲೇಸು. ನಮಸ್ತೆ ಆಯಿ, ಒಂದು ಹಾಡ ಹಾಡಿ ಹೇಳ್ತೀನಿ ನಾನು. ಮಾತು ಮಾತನಾಡಬೇಡ ನಾಲಿಗೆ, ಬಹು ಮಾತುರತನವದು ನಾಲಿಗೆ, ಬಹು ಮಾತುರತನವದು ನಾಲಿಗೆ. ಬೆಳಗ್ಗೆ 4 ಗಂಟೆಗೆ ಎದ್ದು ಎಲ್ಲ ರೆಡಿ ಮಾಡಿಕೊಂಡು ಇವಾಗ ರಾಚೋಟಿಯನ್ನು ಬಿಟ್ಟು ನೆಕ್ಸ್ಟ್ ಪ್ಲೇಸಿಗೆ ಹೊಂಟಿವಿ. ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿವಿ ಸ್ಟೋಜರ್ ಮೇಲ್ಗಡೆ. ನಾನು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಇಲ್ಲಿದಿಂದ ಸ್ವಲ್ಪ ದೂರ ಆ ಕಡೆ ಹೋಗಬೇಕು. ಇವಾಗ ನಾವು ರಾಚೋಡದಿಂದ ಲೇಪಾಕ್ಷಿ ಟೆಂಪಲ್ ಬಂದೀವಿ. ಇದು ಕೂಡ ರಾಯಲಸೀಮದಲ್ಲಿರುವ ಒಂದು ಅತ್ಯದ್ಭುತ ದೇವಾಲಯ. ಈ ಲೇಪಾಕ್ಷಿ ಊರಿಗೆ ಹೆಸರು ಲೇಪಾಕ್ಷಿ ಅಂತ ಯಾವ ರೀತಿ ಬಂತು ನೋಡಿ. ರಾಮಾಯಣ ಕಾಲದಾಗ ರಾವಣ ಸೀತಾಮಾತೆಯನ್ನು ಹೊತ್ಕೊಂಡು ತನ್ನ ಲಂಕಾಕ್ಕೆ ಕರೆದೊಯ್ಯುವಾಗ ಜಟಾಯು ಪ್ರಾಣಿ ಬೆನ್ನು ಹತ್ತಿರ್ತದೆ. ಬೆನ್ನು ಹತ್ತುವಾಗ ರಾವಣ ಜಟಾಯುನನ್ನು ಹೊಡಿತಾನೆ. ಅದು ಇದೇ ಜಾಗದಾಗ ಬಿತ್ತಪ್ಪ ತನ್ನ ನಂಬಿಕೆ. ಅವಾಗ ರಾಮ ಬಂದು ಈ ಪಕ್ಷಿಯನ್ನು ನೋಡಿ ಲೇ ಪಕ್ಷಿ ಎಂದು ಒದರ್ತಾರ. ಅದರ ಅರ್ಥ ಪಕ್ಷಿ ನೀನು ಎದ್ದೇಳು ಅಂದಾಗ ಅದರ ಸಂಬಂಧ ಈ ಊರಿಗೆ ಲೇಪಾಕ್ಷಿಯಪ್ಪ ಅಂತಂದು ಹೆಸರು ಬಂತು. ಇದೇ ಬಂಡದ ಮ್ಯಾಗ ಸೀತಾದೇವಿಯ ಪಾದದ ಗುರುತದ. ಈ ಸೀತಾಮಾತೆಯ ಪಾದವನ್ನು ಯಾರು ಮುಟ್ಬಾರ್ದಪ್ಪ ಅಂತಂದು ಬೇಲಿ ಹಾಕಿರ್ತಾರೆ ಈ ಥರ. ಆದ್ರೆ ನಮ್ಮ ಜನರು ಒಳಗಡೆ ಹೋಗಿ ಮುಟ್ಟಿ ಅದನ್ನು ಸವಿಬೇಕೀಗ, ಮುಂದಿನ ಪೀಳಿಗೆಗಳು ನೋಡ್ಬಾರ್ದೀಗ. ಆ ರೀತಿ ಈ ಕೆಲಸಗಳನ್ನು ಮಾಡ್ತಿರ್ತಾರೆ.
ನಮ್ಮ ಅಕ್ಕ ನೋಡ್ರಿ ಇಲ್ಲೇ ಹೊರಗದಿಂದ ಕೂತ್ಕೆಷ್ಟು ನೋಡಿ ನಮಸ್ಕಾರ ಮಾಡಕತ್ತಾರ. ಒಂದಿಷ್ಟು ಜನಗಳು ಹೋಗಿ ಮುಟ್ಟಿ 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 ಅದನ್ನು ಆಶೀರ್ವಾದ ತೊಗೊಳಕತ್ತಾರ. ಇದೇ ಊರೊಳಗೆ ಒಂದು ನಂದಿ ಮೂರ್ತಿ ಅದ. ಈ ಮೂರ್ತಿಯನ್ನು ಬರೀ ಒಂದೇ ಕಲ್ಲೊಳಗೆ ಕೆತ್ತಿದ್ದು. ಇದು ಭಾರತದಲ್ಲಿರುವ ಅತಿ ದೊಡ್ಡ ಒಂದೇ ಕಲ್ಲಿನ ಮೇಲೆ ಕೆತ್ತಿರುವ ಮೂರ್ತಿ. ಚಂದ ಬಂದದ್ದಕ್ಕೂ ಸ್ವಾರ್ಥ ಆಯ್ತು ಎಲ್ಲ ನಮ್ಗೆ ಏನಿದು ಆದ್ರೂ ಅನ್ನಂಗಾಗೈತಿ. ಏನೇನು ಕೆತ್ತಿರ ಒಳಗೆ? ಏನು ಒಂದು ಗಂಟಿ ಸರ ಮಾಡ್ಯಾರ, ಒಂದು 2 ಸರ್ಪಳಿ ಮಾಡ್ಯಾರ. ಏನು ಅದಕ್ಕೆ ಏನು ಮಾಡ್ಬೇಕು ಅನ್ನೋದು ಎತ್ತಿಗೆ ಎಲ್ಲ ಮಾಡಿ ಬಸವಣ್ಣ ಮಾಡಿ ಕುಂಡ್ಸ್ಯಾರ. ಇದೇ ಊರೊಳಗೆ ವೀರಭದ್ರೇಶ್ವರ ಸ್ವಾಮಿದು ಟೆಂಪಲ್ ಅದ. ನಾವು ಮೇನ್ ಟೆಂಪಲ್ ನೋಡಿದ್ದು ರಾಚೋಟಿಯಲ್ಲಿರುವ ವೀರಭದ್ರೇಶ್ವರ ಸ್ವಾಮಿದು. ಇಲ್ಲಿರುವ ರಾಜರ ಕಾಲದಾಗ ಒಂದಿಬ್ಬರು ಕೆಲಸ ಮಾಡ್ತಿರ್ತಾರೆ. ರಾಜರ ಕಾಲದಾಗ ಆ ಇಬ್ಬರು ಕೆಲಸ ಮಾಡುವವರು ವೀರಭದ್ರೇಶ್ವರ ಸ್ವಾಮಿದು ಭಕ್ತರು, ಪರಮ ಭಕ್ತರಾಗಿರ್ತಾರೆ ಅವರು ರಾಜರಿಗೆ ಗೊತ್ತಲ್ಲಾರ್ದಂಗೆ ರಾಜರ ಹಣವನ್ನು ತೊಗೊಂಡು ಕಿಸಿಂದ್ರೆ ಈ ಮಂದಿರವನ್ನು ಕಟ್ತಾರೆ. ಇದು ಮಂದಿರದ ಶಿಲ್ಪಕಲೆ ಅನ್ನೋದಾಗ ಭಾಳ ಅತಿ ಅದ್ಭುತವಾದ ಶಿಲ್ಪಕಲೆಗಳನ್ನು ನಿರ್ಮಾಣ ಮಾಡ್ಯಾರ. ಇದೇ ಮಂದಿರದೊಳಗೆ ಹ್ಯಾಂಗಿಂಗ್ ಕಂಬ ಕೂಡ ಅದ. ಇದೊಂದು ನಮ್ಮ ಭಾರತದ ಅತಿ 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 ಅದ್ಭುತ ದೇವಾಲಯನ ಅಂತಂದು ಹೇಳ್ಬೋದು. ಇದು ಹ್ಯಾಂಗಿಂಗ್ ಕಂಬನೇ, ಸ್ವಲ್ಪ ಇಲ್ಲಿ ಹೊಲಸ್ಕೊತದ, ಹೀಗಾಗಿ ಸ್ವಲ್ಪ ಬ್ಲ್ಯಾಕ್ ಕಾಣ್ತದ. ಉಳಿಕಿದೆಲ್ಲ ಪೂರ್ತಿ ಕುಲ್ಲನೇ ಅದ. ಇವಾಗ ಈ ಕಂಬವನ್ನು ನೋಡ್ಕೇಸಿದ್ರೆ ನಾವು ಮುಖ ಹಿಂಗೆ ಮಾಡಿದ್ರೆ ಸಾಕು ಚಿತ್ರಕಲೆಗಳು ಕಾಣ್ತಿರ್ತಾವ. ಗರ್ಭಗುಡಿಯ ಹಿಂದಿನ ಭಾಗದಲ್ಲಿ ಒಂದು ಮೂರ್ತಿ ಅದ. ಎಷ್ಟು ಚಂದ ನೋಡ್ರಿ. ಶಿವಲಿಂಗದ ಮೇಲೆ ನಾಗರ ಹಾವಿನ ಹೆಡೆಗಳು. ಗೂಗಲ್ದೊಳಗೆ ನೀವು ಲೇಪಾಕ್ಷಿ ಅಂತ ಹೆಸರು ಸರ್ಚ್ ಮಾಡಿದ್ರೆ ಸಾಕು ನಮಗೆ ಕಾಣದೆ ಈ ಫೋಟೋ. ಆ ಕಡೆ ಈ ಕಡೆ ಓದಿವಿ ಕಳ್ಸಕು ಮಾಡು. ನೀವು ಹೋಗಿಂದ ನಾ ಹೋಗ್ತೀನಿ. ಬಮ್ಮ ಅಯ್ಯ ಅಗುರು ಬರ್ರಿ ಹಾಕ್ರಿ. ಹಾಂ, ನಾವು ಇವಾಗ ಅವ್ರದ್ದು ದಾರಿ, ನಮ್ದು ನಮ್ಮ ದಾರಿ. ಬಸ್ದಾಗ ಕೂತು ನಾನು ನೆಕ್ಸ್ಟ್ ಪ್ಲೇಸಿಗೆ ಬಂದೆ. ನಮ್ಮ ಮನೆಯವ್ರು ಹೋದ್ರು ಊರಿಗೆ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನಾಳೆ ಬೆಳಗ್ಗೆ ಎದ್ದು ಇನ್ನೊಂದು ಹೊಸ ವಿಡಿಯೋ ಸ್ಟಾರ್ಟ್ ಆಗ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಗೆ ಏನು ಅನ್ಸ್ದಾಗ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಹಾಕಿರಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಮ್ಮ ಹಳೆ ವಿಡಿಯೋ ಕೂಡ ಹೋಗಿ ನೋಡಿರಿ. ಕೇರಳ, ತಮಿಳ್ನಾಡು, ನಮ್ಮ ಆಂಧ್ರ ಪ್ರದೇಶ ವಿಡಿಯೋ ಕೂಡ. ಈ ವಿಡಿಯೋ ಹಂಗಿತ್ತಪ್ಪ ಅಂತ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಕೂಡ ಹಾಕಿರಿ. ಮತ್ತು ಸಿಗುತ್ತಾ ಮುಂದೆ ನೋಡಿದಾಗ. ಇವಾಗ ನಾನು ಅನಂತಪುರದಲ್ಲಿರುವ ಡಾರ್ಮೆಂಟ್ರಿ ರೂಮ್ ಒಳಗಿದ್ದೀನಿ. ಮಕ್ಕಳಿಗೆ ನಾಳೆ ಬೆಳಗ್ಗೆ ಸಿಗ್ತೀನಿ ಅಂತ. ಅದು ಹೊಸ ವಿಡಿಯೋದಾಗ. ಬಾಯ್.